ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಸಿಂಪಲ್ ಫ್ಲವರ್ ಸಾರಿ ಕುಚ್ಚು ಡಿಸೈನ್ ಇದು. ಈಸಿ ಡಿಸೈನು, ಬೇಗ ಆಗತ್ತೆ. 2 ಅಥವಾ 3 ಸ್ಟೆಪ್ಪಲ್ಲಿ ಆಗತ್ತೆ. ಇದಕ್ಕೆ 6 ಎಳೆ ದಾರ, 10 ನಂಬರ್ ಕ್ರೋಶೆ ಹುಕ್ 0.75 mm ಯಾವಾಗಲೂ ಹಂಗೆ ತಗೊಂಡಿದ್ದೀನಿ. ಫಸ್ಟ್ ದಾರ ಲಾಕ್ ಮಾಡಿ, ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಫಸ್ಟ್ 3 ಚೈನು, 3 ಚೈನ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ. ಅದಾದಮೇಲೆ 3 ಚೈನು, ಅದನ್ನು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಈಗ ಒಂದು ಬೀಡ್ ಸೇರಿಸ್ತಾ ಇದ್ದೀನಿ ಆರ್ಚಿನ ಮಿಡ್ಲಿಗೆ. ಈ ಥರ ಬೀಡ್ ಸೇರಿಸಿ ಬೀಡ್ ಲಾಕ್ ಮಾಡಿ ಇದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಆಮೇಲೆ 3 ಚೈನು, ಈಗ ಮತ್ತೆ 3 ಚೈನು, ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಗೆ ಬನ್ನಿ. ಈ 3 ಚೈನ್ ಎಲ್ಲಿ ಲಾಕ್ ಆಗಿದೆ ಬೀಡ್ ಪಕ್ಕದಲ್ಲಿ, ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ್ಮೇಲೆ ಈ ಬೀಡ್ ಸುತ್ತಲೂ ಚೈನ್ ಹಾಕ್ಕೊಳ್ಳಿ. 5 ಚೈನ್ ಹಾಕ್ಕೊಂಡಿದ್ದೀನಿ ನಾನು. 5 ಚೈನ್ ಹಾಕ್ಕೊಂಡು ಬೀಡ್ನ ಈ ಕಡೆ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ 3 ಚೈನು, ಇದನ್ನು ಬೀಡ್ನ ಈ ಕಡೆ 3 ಚೈನು, ಇಲ್ಲಿ 3 ಚೈನ್ ಇದೆಯಲ್ಲ, ಲಾಕ್ ಇದೆಯಲ್ವೋ ಆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ವರ್ಕ್ ಟರ್ನ್ ಮಾಡಿ ಫ್ರಂಟ್ ಸೈಡಿಗೆ ಬನ್ನಿ. ಈ 3 ಚೈನ್ ಇದೆಯಲ್ವ, ಇಲ್ಲಿ ಲಾಕ್ ಸಿಂಗಲ್ ಕ್ರೋಶೆ ಒಂದು ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ ಬೀಡ್ ಮೇಲಿನ ಚೈನ್ ಇದೆಯಲ್ವಾ, 5 ಚೈನು, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ ಮಾಡಿಕೊಂಡು ಈ ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ಪೀಕೋ ಮಾಡ್ಕೊಳ್ಳಿ. ಮತ್ತೆ ಸಿಂಗಲ್ ಕ್ರೋಶೆ ನೋಡಿ, 3 ಚೈನು, ಇದನ್ನು ಇಲ್ಲಿ ಸಿಂಗಲ್ ಕ್ರೋಶೆ ಗ್ಯಾಪ್ ಇರುತ್ತೆ ನೋಡಿ, ಅಲ್ಲಿ ಲಾಕ್ ಮಾಡಿ, ಆವಾಗ ಪೀಕೋ ಆಗುತ್ತೆ ಅದು. ಮತ್ತೆ ಸಿಂಗಲ್ ಕ್ರೋಶೆ, 3 ಚೈನು, ಪೀಕೋ. ಇದೇ ಥರ ಪೂರ್ತಿ ಆರ್ಚ್ ಮಾಡ್ಕೊಳ್ಳಿ, ಫುಲ್ ಆಗೋಷ್ಟು. ಸಿಂಗಲ್ ಕ್ರೋಶೆ, 3 ಚೈನು, ಪೀಕೋ. ಸಿಂಪಲ್ ಸಾರಿಗಳಿಗೆಲ್ಲ ಇದನ್ನು ಮಾಡ್ಕೋಬಹುದು. ತುಂಬ ಈಸಿಯಾಗಿದೆ. ಹೆಚ್ಚು ಬೀಡ್ಸ್ ಇಲ್ಲ, ಹೆಚ್ಚು ಸ್ಟೆಪ್ಗಳಿಲ್ಲ, ಒಂದೇ ಸ್ಟೆಪ್ಪಲ್ಲಿ ಆಗುತ್ತೆ ನೋಡಿ. ಇದು ಈ ಥರ ಮಾಡಿದರೆ ಬೇಗ ಆಗುತ್ತೆ. ಈ ಥರ ಮಾಡಿಕೊಂಡು ಇಲ್ಲಿ ಈ ನೆಕ್ಸ್ಟ್ 3 ಚೈನ್ ಇದೆಯಲ್ವ, ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಬರುತ್ತೆ ಫ್ಲವರ್. ಇದನ್ನು ಇಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಈಗ ಬೇಕು ಅಂದರೆ ನೀವು ಒಂದು ಫ್ಲವರ್ ಆದ ತಕ್ಷಣ ಕುಚ್ಚು ಮಾಡ್ಕೋಬೋದು. ಇದು ಚಿಕ್ಕ ಫ್ಲವರ್ ಆಗಿರೋದ್ರಿಂದ 2 ಫ್ಲವರ್ಗೆ ಒಂದು ಕುಚ್ಚು ನನಗೆ ಬೇಕಾದ್ರೆ ಮಾಡ್ಕೋಬೋದು, ಅದು ನಿಮಗೆ ಬಿಟ್ಟಿದ್ದು. 2 ಫ್ಲವರ್ ಕಂಟಿನ್ಯೂಸ್ ಮಾಡೋದಾದರೆ, ಈಗ ಡೈರೆಕ್ಟ್ ಕುಚ್ಚು ಅಂದರೆ ಈಗ 3 ಚೈನ್ ಹಾಕ್ಕೊಳ್ಳಿ ಮಧ್ಯಕ್ಕೆ. ಮತ್ತೆ ಇದೇ ಸೆಟ್ ಮಾಡ್ಕೊಳ್ಳಿ, 3 ಚೈನು, ಬೀಡು, 3 ಚೈನು, ಬ್ಯಾಕ್ ಸೈಡ್ ತಿರುಗಿ 3 ಚೈನ್ ಮಾಡಿ, ಇಲ್ಲಿ ಲಾಕ್ ಮಾಡಿ, ಬೀಡ್ ಸುತ್ತಲೂ ಚೈನ್ ಮಾಡಿ, ಮತ್ತೆ 3 ಚೈನ್ ಮಾಡಿ, ಮತ್ತೆ ಫ್ರಂಟ್ ಸೈಡಿಗೆ ಬಂದು ಡಿಸೈನ್ ಮಾಡ್ಕೊಳ್ಳಿ. ಇಲ್ಲೊಂದು 3 ಕುಚ್ಚು ಹಾಕಿಬಿಟ್ಟು ಈ ಸೆಟ್ ಮಾಡ್ಕೊಳ್ಳಿ, ಆಗ ಮಧ್ಯಕ್ಕೆ ಕುಚ್ಚಿನ ಜಾಗ ಆಗುತ್ತೆ. ಫಸ್ಟು ಇಲ್ಲೊಂದು 3 ಚೈನ್ ಮಾಡಿಕೊಂಡ್ರೆ, ಈಗ ಡೈರೆಕ್ಟ್ ಆರ್ಚ್ ಮಾಡೋದನ್ನೇ ತೋರಿಸ್ತೀನಿ ನಾನು. ಇದೇ ಸೆಟ್ಟನ್ನು ವಾಪಸ್ ಮಾಡಿಕೊಂಡ್ರೆ ಆಯಿತು. 3 ಚೈನು, ಬಟ್ಟೆಗೆ ಲಾಕ್, ಬೀಡ್,
ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಮತ್ತೆ 3 ಚೈನು, ಮತ್ತೆ 3 ಚೈನು, ಬ್ಯಾಕ್ ಸೈಡಿಗೆ ಬಂದು ಈ 3 ಚೈನ್ ಲಾಕ್ ಎಲ್ಲಿ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಬೀಡ್ ಸುತ್ತಲೂ ಚೈನ್ ಹಾಕ್ಕೊಳ್ಳಿ. 5 ಚೈನು, ಇದನ್ನು ಬೀಡ್ನ ಈ ಕಡೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನು. ಗೊತ್ತಾಗಿಲ್ಲ ಅಂದರೆ ಸ್ವಲ್ಪ ನಿಧಾನ ಮಾಡ್ಕೊಂಡು ನೋಡ್ಕೊಳ್ಳಿ. ಈ 3 ಚೈನನ್ನು ಇಲ್ಲಿ ನೀವು ಈ 3 ಚೈನ್ ಸ್ಟಾರ್ಟ್ ಆಗಿದೆಯಲ್ವ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಫ್ಲವರ್ ಆದಮೇಲೆ ಎಂಡ್ ಆದಮೇಲೆ ಲಾಕ್ ಮಾಡಿದ್ದೀರಲ್ವ ಅಲ್ಲಿ. ಈಗ ವರ್ಕ್ ಟರ್ನ್ ಮಾಡಿ ಇಲ್ಲೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಇಲ್ಲಿ ಈ 3 ಚೈನ್, ಈ 5 ಚೈನ್ ಇದೆಯಲ್ವ ಬೀಡ್ನ ಮೇಲೆ, ಆ 5 ಚೈನಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಪೀಕೋ ಮಾಡ್ಕೊಳ್ಳಿ ಈ ಸಿಂಗಲ್ ಕ್ರೋಶೆಯ ಮೇಲೆ. ಈ ಥರ ಇಲ್ಲಿ ಎಷ್ಟು 1 2 3 4 5 ಪಿಕೋ ಮಾಡಿದ್ದೀನಿ. ಇದೇ ಥರ ಮಾಡ್ಕೊಳ್ಳಿ. 1 3 5 ಪಿಕೋ, ಸಿಂಗಲ್ ಕ್ರೋಶೆ, 3 ಚೈನು, ಪಿಕೋ. ನೆಕ್ಸ್ಟ್ ಸಿಂಗಲ್ ಕ್ರೋಶೆ, 3 ಚೈನು, ಇಲ್ಲಿ ಪಿಕೋ. ಇಲ್ಲಿ ಸಿಂಗಲ್ ಕ್ರೋಶೆ, 3 ಚೈನು, ಪಿಕೋ. ಇದನ್ನು ಇಲ್ಲಿ ನೆಕ್ಸ್ಟು 3 ಚೈನಲ್ಲಿ ಲಾಕ್ ಮಾಡಿ ಆಮೇಲೆ ಬಟ್ಟೆಗೆ ಲಾಕ್ ಮಾಡಿ. ಈ ಥರ ಕಂಟಿನ್ಯೂಸ್ ಆಗಿ 2 ಆರ್ಚ್ ಆಯ್ತು. ಈಗ ನಿಮಗೆ ಕುಚ್ಚು ಬೇಕು ಅಂದರೆ ನೆಕ್ಸ್ಟ್ ತೋರಿಸ್ತೀನಿ ನಾನು ಹೆಂಗೆ ಅಂತ. ಈಗ ಒಂದಾದ್ಮೇಲೆ ಕುಚ್ಚು ಬೇಕು ಅಂದರೆ ಒಂದಾದ್ಮೇಲೆ ಈ ಥರ ಮಾಡ್ಕೊಳ್ಳಿ, ಇಲ್ಲಾಂದರೆ 2 ಆದಮೇಲೆ ನಿಮ್ಗೆ ಹೆಂಗೆ ಬೇಕೋ ಹಾಗೆ. ಈಗ 3 ಚೈನ್ ಮಾಡ್ತೀನಿ ಕುಚ್ಚಿಗೆ, ಅದನ್ನು ಬಟ್ಟೆಗೆ ಲಾಕ್ ಮಾಡಿ. ಮತ್ತೆ ಇದೇ ರೀತಿ ಸೆಟ್ಟು 3 ಚೈನು, ಬಟ್ಟೆಗೆ ಲಾಕ್, ಈ ಬೀಡ್, ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನು, ಇದನ್ನು ಬಟ್ಟೆಗೆ ಲಾಕ್, ಮತ್ತೆ 3 ಚೈನು, ಬ್ಯಾಕ್ ಸೈಡು ಇದನ್ನು ಇಲ್ಲಿ ಲಾಕ್ ಮಾಡಿ. ಮತ್ತೆ 5 ಚೈನು, ಇದನ್ನು ಇಲ್ಲಿ ಲಾಕ್ ಮಾಡ್ಕೊಳ್ಳಿ ಈ ಕಡೆ. ಮತ್ತೆ 3 ಚೈನು, ಈ 3 ಚೈನ್ ಎಂಡಲ್ಲಿ ಲಾಕ್ ಮಾಡಿ ವರ್ಕ್ ಟರ್ನ್ ಮಾಡಿ. ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇದರಲ್ಲಿ ಸಿಂಗಲ್ ಕ್ರೋಶೆ, 3 ಚೈನು, ಪಿಕೋ. 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 ಮತ್ತೆ ಸಿಂಗಲ್ ಕ್ರೋಶೆ, 3 ಚೈನ್ ಆಗಿ ಪಿಕೋ.
ಇದನ್ನು ಇಲ್ಲಿ ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡಿ, ಲಾಕಲ್ಲಿ ಲಾಕ್ ಮಾಡಿ. ಒಂದು 2 3 4 5 ಅಂದರೆ 5 5 ಪೀಕೋ ಮಾಡಿದ್ದೀನಿ ನಾನಿಲ್ಲಿ ನೋಡಿ. 3 2 5 ಈ ಥರ. ಈಗ ಇನ್ನೊಂದು ಇದೇ ಥರ ಆರ್ಚ್ ಮಾಡಿ ಮತ್ತು ಮಧ್ಯದಲ್ಲಿ 3 ಚೈನಿ ಕುಚ್ಚು. ಇಲ್ಲಾಂದರೆ ಸಿಂಗಲ್ ಆರ್ಚ್ ಆದ ತಕ್ಷಣ ಕುಚ್ಚು ಹಾಕೋದಾದರೂ ಹಾಕ್ಕೋಬೋದು ನೀವು. ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ ಆಗಿದೆ. ಪುಟ್ಟ ಪುಟ್ಟದಾದ ಫ್ಲವರ್ಸ್. ಮುದ್ದಾಗಿರುತ್ತೆ ಇದು ತುಂಬ. ಅಂದರೆ ಸಿಂಪಲ್ ಸ್ಯಾರಿಗಳಿಗೆ ಧಾರಾಳವಾಗಿ ಮಾಡ್ಕೋಬೋದು. ಪೂರ್ತಿ ಮಾಡಿ ತೋರಿಸ್ತೀನಿ. ಫೈನಲ್ ಲುಕ್ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ಸಿಂಪಲ್ ಸ್ಯಾರಿ ಕುಚ್ಚು ಡಿಸೈನು. ಇದು ನೀವು ಸಿಂಪಲ್ ಸ್ಯಾರಿಗಳಿಗೆ ಆರಾಮಾಗಿ ಹಾಕ್ಕೋಬೋದು. ತುಂಬ ಸಿಂಪಲ್ ಆಗಿರುತ್ತೆ ಅಲ್ವಾ, ಆ ಥರದ್ದು. ಬೇಗನೂ ಆಗುತ್ತೆ. ಇದು ಒಂದೇ ಸ್ಟೆಪ್ಪಲ್ಲಿ ಮಾಡೋದಲ್ವ ಬ್ಯಾಕ್ ಸೈಡಿಂದ, ಆದ್ದರಿಂದ ಬ್ಯಾಕ್ ಸೈಡಿಗೆ ಬಂದು ಮಾಡಿರೋದ್ರಿಂದ ಬೇಗ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.